ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಮೈಸೂರು ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡು. ನೋಡಿ, ಮಳೆ ತುಂತುರು ಮಳೆ ಬಂದಿರೋದು, ಏನು ಅತಿ ಜೋರಾಗೇನು ಮಳೆ ಬಂದಿಲ್ಲ, ತುಂತುರು ಮಳೆ ಬಂದಿದೆ. ತುಂತುರು ಮಳೆಗೆ ನೀರು ನಿಂತಿದೆ. ತುಂತುರು ಮಳೆಗೆ ನೀರು ನಿಂತಿದೆ ಅಂದರೆ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳ ಕೆಲಸ ಕಾರ್ಯವೈಖರಿ ನಾವು ಮೆಚ್ಚಲೇಬೇಕಾದ್ದೆ. ಯಾಕೆ ಈ ರೀತಿ ನಮ್ಮ ನಾಡಲ್ಲಿ ಅಭಿವೃದ್ಧಿ, ಈ ರೀತಿ ಕಳಪೆ ಕಾಮಗಾರಿಗಳು ಮಾಡುವುದ್ರ ಮೂಲಕ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಾರ್ಯವೈಖರಿಯನ್ನು, ಮೇಲ್ಪಟ್ಟ ಅಧಿಕಾರಿಗಳ ಕಾರ್ಯವೈಖರಿಯನ್ನು. ಮಳೆ ಬರ್ತಾ ಇದೆ, ತುಂತುರು ಮಳೆ ಬರ್ತಾ ಇದೆ. ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ. ಮೈಸೂರಲ್ಲಿ KSRTC ಬಸ್ಗಳ ವಾಹನ ದಟ್ಟಣೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಇವತ್ತು KSRTC ಬಸ್ ಸ್ಟ್ಯಾಂಡ್ಗೆ ಇರ್ತಕ್ಕಂಥ ಬಸ್ಗಳಲ್ಲಿ ನಿಲುಗಡೆಗೆ ಜಾಗ ಇಲ್ಲ. ತುಂಬ ಬಸ್ಗಳಿದೆ ಹಾಗೂ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದಾಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆನ ಸಂಬಂಧಪಟ್ಟಂಥ ರಾಜಕಾರಣಿಗಳು, ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನು ಮೇಲ್ದರ್ಜೆಗೇರಿಸಬೇಕು ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಸಂದರ್ಭಗಳು ಕಾಣ್ತಾ ಇದೆ. ಆದರೆ ಈ ರಸ್ತೆಗಳನ್ನ, ಈ ಸಬರ್ ಬಸ್ ಸ್ಟ್ಯಾಂಡು ಏನು ಪ್ರತಿದಿನ ಲಕ್ಷಾಂತರ ಜನ ಓಡಾಡೋವಂಥ ಇಂಥ ಪ್ರಮುಖ ರಸ್ತೆಗಳನ್ನೇ ಇವರು ಕಳಪೆ ಕಾಮಗಾರಿ ಮಾಡ್ತಾರಲ್ಲ, ಈ 420 ಅಧಿಕಾರಿಗಳು, ಈ ರಾಜಕಾರಣಿಗಳು. ಇವ್ರಿಗೆ ಮಾನ ಮರ್ಯಾದಿಲ್ವ ಅಂತ ಎಕ್ಕಡ ದುಡ್ಡು ಎಲ್ಲ ತಗೋ ತಿನ್ಬೇಕ? ನೀವು ಜನ್ಮಕ್ಕೆ ಬೆಂಕಿ ಹಾಕವ್ರೆ ಹೇಳಿ. ಇಲ್ಲಿ ನೀರು ನಿಂತ್ಕೊಂಡೈತಲ್ಲ ನೋಡಿ, ಅಲ್ಲಿ ಬಸ್ ಹೋಗ್ತಾ ಇದೆ, ಒಳಗಡೆ ನೀರು ನಿಂತ್ಕೊಂಡಿದೆ. ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ದಾಟುವಂಥ ಸಂದರ್ಭದಲ್ಲಿ ಅಥವಾ ವಾಹನಗಳು ಬರುವಂಥ ಸಂದರ್ಭದಲ್ಲಿ ಏನಾದ್ರು ಗಾಬರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಅನಾಹುತಗಳು ಸಂಭವಿಸಿದ್ರೆ ಯಾರು ಹೊಣೆ ಹೇಳಿ? ಮೂಕ ಪ್ರೇಕ್ಷಕರಾಗಿ, ಸತ್ತ ಪ್ರಜೆಗಳಾಗಿ, ಸ್ವಾರ್ಥಿಗಳಾಗಿ ಗೊಂಬೆಗಳು, ತಕ್ಕಡಿಗಳು ಓಡಾಡ್ದಂಗೆ ಓಡಾಡ್ತಾರೆ. ಎಷ್ಟೋ ಕಡೆ ಪ್ರಶ್ನೆ ಮಾಡೋ ಅಂಥವ್ರು ಯಾರೂ ಇಲ್ಲ. ಪ್ರಶ್ನೆ ಮಾಡದೇ ಇರೋದ್ರಿಂದ ಜಾತಿ ಅಭಿಮಾನ, ಹುಚ್ಚು ಅಭಿಮಾನ, ಪಕ್ಷದ ವ್ಯಾಮೋಹ ಹಾಗೂ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿರೋದ್ರಿಂದ ಇವತ್ತು ಯಾರಿಗೂ ಧೈರ್ಯ ಇಲ್ಲ, ದಮ್ಮಿಲ್ಲ, ತಾಕತ್ತಿಲ್ಲ. ಪ್ರಶ್ನೆ ಮಾಡುವಂಥ ಯೋಗ್ಯತೆ ಯಾರಿಗೂ ಇಲ್ದಿರೋ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇಂಥ ಸಮಸ್ಯೆಗಳು ದಿನದಿಂದ ದಿನ ಮುಂದುವರಿತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಜನ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಆದಷ್ಟು ಬದಲಾವಣೆ ಆಗಿದ್ದಾರೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ನೋಡೋಣ. ಧನ್ಯವಾದಗಳು, ನಮಸ್ಕಾರ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ.